ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಎಲ್ಲೂ ಲೀಕೇಜ್ ಆಗ್ತಾ ಇದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಟೆಸ್ಟಿಂಗ್ ಮಾಡಿ. ಸೊ ಈ ಥರದ್ದು ಇದು ಯೋಜನೆಯ ಒಂದು ಉದ್ದೇಶ ಕೂಡ ಆಗಿದೆ. ಸೊ ಇದು ನಾವು ಈಗ ಜನರಲ್ಲಿ ಒಂದು ಆತಂಕ ಇದೆ, ಇವರು ಎಲ್ಲ ಮನೆಗೂ ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಡುವಾಗ ಇದನ್ನು ಮೀಟರ್ಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಥರದ್ದು ಒಂದು ಗೊಂದಲ ಇದೆ ಪ್ರತಿಯೊಬ್ಬರಲ್ಲೂ. ಖಂಡಿತ ಎಲ್ಲರಿಗೂ ಸಮಾನವಾಗಿರುವಂಥ ಇದನ್ನು ಕೊಡಬೇಕು ಅಂತಂದ್ಬಿಟ್ಟಂದರೆ ಎಲ್ಲರಿಗೂ ಕೂಡ ನೀರನ್ನು ಯೋಗ್ಯವಾಗಿ ಮತ್ತು ಸಮಾನವಾಗಿ ಹಂಚಿಕೆ ಮಾಡಬೇಕು ಅನ್ನೋವಂಥ ಒಂದು ಕನಸನ್ನಿಂದ ಮಾತ್ರನೇ ನಾವು ಮೀಟರ್ನ ಅಳವಡಿಸ್ತಾ ಇರೋವಂಥದ್ದು. ಅದಕ್ಕೆ ಯಾವುದೇ ಒಂದು ಚಾರ್ಜಸ್ನ ಸರ್ಕಾರ ಮಾಡಲ್ಲ. ಬರೋವಂಥ ದಿನಗಳಲ್ಲೂ ಪ್ರತಿ ಮನೆಗೂ ನೀರಿನ ಸಂಪರ್ಕ ಇದೆಯಾ, ಪ್ರತಿ ಮನೆಯೂ ನೀರನ್ನ ಬಳಕೆ ಮಾಡಿದೆಯಾ ಅನ್ನೋವಂಥ ಒಂದು ವಿಚಾರಕ್ಕೆ ಮಾತ್ರನೇ ಅವ್ರಿಗೆ ಇಷ್ಟೆಲ್ಲ ವ್ಯವಸ್ಥಿತವಾಗಿ ಮಾಡ್ತಾ ಇರೋವಂಥದ್ದು ಕೂಡ, ಬೇರೆ ಏನೂ ಉದ್ದೇಶ ಇಲ್ಲ. ಇದು ಸರ್ಕಾರದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಕಾಸ್ಟ್ ಶೇರಿಂಗಲ್ಲಿ ಈ ಪ್ರಾಜೆಕ್ಟ್ ಆಗ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ 45%, ಸೆಂಟ್ರಲ್ ಗೌರ್ಮೆಂಟ್ 45% ಕಾಸ್ಟ್ ಶೇರಿಂಗಲ್ಲಿ ಪ್ರತಿ ಮನೆಯಲ್ಲೂ ಈ ಥರ. ನಮ್ಮದೆಲ್ಲ ಈ ಕಡೆ ಯಾವುದು ನದಿಗಳ ಜೋಡಣೆ ಇಲ್ಲದೆ ಇರೋವಂಥ ಜಾಗದಲ್ಲಿ ಮಾಡ್ತಾ ಇದ್ದಾರೆ. ಫೇಸ್ 3 ಇದನ್ನು ತಗೊಂಡಿರೋದು, ಫೇಸ್ 3, 4 ತೊಗೊಂಡಿದ್ದಾರೆ. ಫೇಸ್ 1, 2 ತೊಗೊಂಡಿಲ್ಲ. ಫೇಸ್ 3 ಮತ್ತು ನೆಕ್ಸ್ಟ್ 4 ನಮ್ಮೆಲ್ಲ ವಿಲೇಜಸ್ನು ಕವರ್ ಮಾಡಿದ್ದಾರೆ. ಯಾರಿಗೂ ಆತಂಕ ಬೇಡ, ಯಾರೇ ಆಗಲಿ ಮೀಟರ್ ಹಾಕ್ಕೊಳ್ಳಿ. ನಿಮ್ಮ ಮನೆಗೆ ನೀರು ಬರ್ತಾ ಇದೆಯಾ ಅಂತ ಖಾತ್ರಿ ಮಾಡ್ಕೊಳ್ಳೋದಕ್ಕೆ ಮಾತ್ರನೇ ಮೀಟರು, ಏನೂ ಚಾರ್ಜ್ ಮಾಡೋದಕ್ಕಲ್ಲ. ಸರ್ಕಾರದ ಯೋಜನೆ ಇದು, ಸರ್ಕಾರದ ಅನುದಾನದಲ್ಲಿ ಪ್ರತಿ ಮನೆಗೂ ಕನೆಕ್ಷನ್ಸ್ನ ಕೊಟ್ಟಿರೋದು, ಪಂಚಾಯತಿಯಿಂದ ಅಲ್ಲ ಅಥವಾ ಇನ್ಯಾರೋ ಮೆಂಬರ್ಸ್ ಗೊತ್ತೋ ಗೊತ್ತಿಲ್ಲದೆ ಅದ್ರ ಬಗ್ಗೆ ಯಾವ ರೀತಿ ತಿಳುವಳಿಕೆ ಮೂಡಿಸ್ತಾ ಇದ್ದಾರೆ ಗೊತ್ತಿಲ್ಲ. ಸರ್ಕಾರದ ಯೋಜನೆ ಇದು. 50% ಸೆಂಟ್ರಲ್ ಗೌರ್ಮೆಂಟು, 50% ಸ್ಟೇಟ್ ಗೌರ್ಮೆಂಟ್ ಕಾಸ್ಟ್ ಶೇರಿಂಗಲ್ಲಿ ಮಾಡಿರೋದು. ಯಾರಿಗೂ ಕೂಡ ಅದ್ರದ್ದು ನೀರು ಬಳಸ್ತಾ ಇದ್ವಿ ಅಂತ ಅದಕ್ಕೇನೋ ದುಡ್ಡು ಕಟ್ಟಬೇಕಾಗತ್ತೆ, ಜಾಸ್ತಿ ಬಿಲ್ ಬರುತ್ತೆ ಅನ್ನೋಂಥ ಆತಂಕ ಬೇಡ. ಫ್ರೀನೇ ನೀರು, ಫ್ರೀ ಆಫ್ ಕಾಸ್ಟಲ್ಲೇ ಕೊಡ್ತಾರೆ. ಜೆಜೆಎಂನಲ್ಲಿ ತುಂಬ ದೊಡ್ಡ ಕೆಲಸಗಳು ಪ್ರತಿ ವಿಲೇಜಲ್ಲೂ ನಡೀತಾ ಇದೆ, ಇಡೀ ಸ್ಟೇಟಲ್ಲಿ. ಈ PWDಯಲ್ಲಿ ಇರಿಗೇಷನ್ಗಳನ್ನ ಮಾಡ್ತಾರಲ್ಲ, ಸೆಲೆಕ್ಟೆಡ್ ವರ್ಕ್ಸ್, ಇಂಜಿನಿಯರ್ಸು ಅಲ್ಲಿ ಈ ಸ್ಕೇಲ್ಗೆ 8-10 ಜನ ಬೇಕು. ನಮ್ಮಲ್ಲಿ ಇರೋದು 1-2 ಇದ್ದಾರೆ. ಅವರಿಗೆ ನೀವು ಅವ್ರು ತುಂಬ ಟ್ರೆಮೆಂಡಸ್ ಪ್ರೆಷರಲ್ಲಿದ್ದಾರೆ. ದಿನ ಅವ್ರ ಮೇಲೆ ನಮಗೇನೆ 5-6 ಲೆಟರ್ಗಳು ಬರ್ತಾ ಇರ್ತವೆ, ಅಲ್ಲಿ ಸರಿ ಇಲ್ಲ, ಅವ್ರ ಮೇಲೆ ಇದು ಮಾಡಿ ತನಿಖೆ ಮಾಡಿ. ಅವನ್ನೆಲ್ಲ ನಾವು ಅಟೆಂಡ್ ಮಾಡಿದ್ರೆ ಇಲ್ಲಿ ಯಾರೂ ಇರೋದೇ ಇಲ್ಲ. ಸ್ವಲ್ಪ ಅವರಿಗೆ ಅವರು ಕೆಲಸಗಳು ಸರಿ ಮಾಡಿಸಿ, ಪ್ಲಸ್ ಅವ್ರಿಗೆ ಸ್ವಲ್ಪ ಜೊತೆಯಲ್ಲಿದ್ದೀವಿ. ಅವರೊಬ್ಬರೇ ಭಾಳ ಕಷ್ಟ ಇದೆ ಮಾಡೋದು ಕೆಲಸ, ತುಂಬ ಮಲ್ಟಿಪಲ್ ಟಾಸ್ಕ್. ಅವರು ಒಂದು ಬೆಳಗಿನ ಸಂಜೆವರೆಗೂ ಬರೀ ಮಾಹಿತಿ ಕೊಡೋದು ಇದು ಬ್ಯುಸಿ ಇರ್ತಾರೆ. ಹಾಗಾಗಿ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಭಾಳ ಮುಖ್ಯ. ಯಾಕೆಂದರೆ ಕೆಲಸ ಚೆನ್ನಾಗಾಗ್ತದೆ. ಅವರು ಆ ಪ್ರೆಷರ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ. ಅವ್ರ ಕಂಪ್ಲೇಂಟ್ಸ್ ನಾವು ಏನು ಮಾಡಬೇಕಂತ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಕ್ವಾಲಿಟಿ ಆಗಬೇಕಂದ್ರೆ ಅವರೊಬ್ಬರ ಮೇಲೆ ಬಿಡಬೇಡಿ, ಅವರು ಕೆಲಸ ಮಾಡಿಸ್ತಾರೆ ಅವ್ರಿಗೆ. ಯಾಕೆಂದರೆ ಎಲ್ಲ ವಿಲೇಜಲ್ಲೂ ನಡೀತಾ ಇದೆ, ಅವರೆಲ್ಲೂ ಎಲ್ಲ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ಆ್ಯಸ್ ಎ ಯೂಸರ್ ನೀವುಗಳು ಸ್ವಲ್ಪ ಇನ್ವಾಲ್ವ್ ಆಗಿ ಪ್ರತಿದಿನ ಕೆಲಸ ನಡೀತದೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ನೀವು ಎಲ್ಲೆಲ್ಲಿ ಏನೇನು ಆಗಬೇಕು, ಎಲ್ಲೆಲ್ಲಿ ತೊಂದರೆ ಆಗಿದೆ ಕಾಂಟ್ರಾಕ್ಟರ್ಗೆ ಹೇಳಿ. ಕೇಳಿಲ್ಲ ಅಂದರೆ ಇಂಜಿನಿಯರ್ ಗಮನಕ್ಕೆ ತನ್ನಿ, ಇಲ್ಲ AWR ಗಮನಕ್ಕೆ ತನ್ನಿ, ಇಲ್ಲ ನಮ್ಮ ಗಮನಕ್ಕೆ ತನ್ನಿ. ಸರ್, ಈಗ ನೀವು ಇಲ್ಲಿ ಡಿಫ್ರೆಂಟ್ ಆಗಿರೋ ಮೀಟಿಂಗ್ನ ರಿವ್ಯೂ ಮಾಡಿರೋದ್ರಿಂದ ನಿಮ್ಗೆ ಈಗ ಏನು ಅನಿಸ್ತಾ ಇದೆ ಸರ್? ಇದು ಇವಾಗ ನೀವು 1 ಮಂತ್ ಆಗಿದೆ ಬಂದು ಅಂತ ಹೇಳಿದ್ರಿ. ಅದಾದ್ಮೇಲೆ ನಿಮಗೂ ಎಂಡ್ ಆಫ್ ದ ಡೇ ಕೆಲಸ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಪಂಚಾಯತಿಗೆ ಕೊಟ್ಬಿಟ್ಟು ಹೋಗ್ತಾರೆ ಸರ್. ಎಲ್ಲಿ ಅವಾಗ ನೀರು ಇವರು ಮನೆಗೂ ನೀರು ಕೊಡುವಾಗ ಒಂದು ಸಿಸ್ಟಮ್ ಇರುತ್ತೆ, ವಾಲ್ ಸಿಸ್ಟಮ್ ಬಿಟ್ಟರೆ ಬೇರೆ ಏನೂ ಇರಲ್ಲ. ಪಬ್ಲಿಕ್ಕಲ್ಲಿ ಏನು ಎಜುಕೇಟ್ ಮಾಡಿದ್ದಾರೆ, ಮೀಟರ್ ಮಾಡ್ತಾ ಇದ್ದಾರೆ, ನಾಳೆ ಕನ್ಸ್ಯೂಮ್ ಮಾಡಿದಾಗೆಲ್ಲ ಬೇರೆ ಏನೋ ಪೇ ಮಾಡಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮಿಸ್ಲೀಡ್ ಮಾಡಿದ್ದಾರೆ. ಜಲ್ ಜೀವನ್ ಮಿಷನ್ದು ಪ್ರೋಗ್ರೆಸಿವ್ ಮೀಟಿಂಗ್ ಇದು. ಎಷ್ಟು ಹಳ್ಳಿಗಳಲ್ಲಿ ಇದು ಪೈಪ್ಲೈನು ಮತ್ತು ಟ್ಯಾಪ್ ಕನೆಕ್ಷನ್, ಹೌಸ್ ಟು ಹೌಸ್ ಕನೆಕ್ಷನ್ದು ಎಷ್ಟು ಕೆಲಸ ಪ್ರಗತಿಯಲ್ಲಿದೆ, ಇನ್ನೂ ಎಷ್ಟು ಬಾಕಿ ಇದೆ ಅನ್ನೋವಂಥದ್ದನ್ನು ಇವತ್ತು ಪ್ರಗತಿ ಪರಿಶೀಲನೆ ಅಂತ ಮಾಡಿದ್ದು. ಅದರಲ್ಲಿ ನಮ್ಮ KGF ಕ್ಷೇತ್ರದ್ದು 196 ಹಳ್ಳಿಗಳಿಗೆ ಮನೆಗೆ ಗಂಗಾ ಅನ್ನೋವಂಥ ಯೋಜನೆನ ಇಂಪ್ಲಿಮೆಂಟ್ ಮಾಡುವಂಥದ್ದು ಒಂದು ಇದು ಯೋಜನೆ ಇದು. ಇದರಲ್ಲಿ 87 ಹಳ್ಳಿಗಳು ಕಂಪ್ಲೀಟ್ ಆಗಿದೆ ಅಂತಂದ್ಬಿಟ್ಟು, ಮತ್ತು ಅದರಲ್ಲಿ ಇನ್ನೂ 22 ಹಳ್ಳಿಗಳು ಕಂಪ್ಲೀಟ್. ಅಂದರೆ 22 ಹಳ್ಳಿಗಳು ಯಾವ ರೀತಿ ಕಂಪ್ಲೀಟ್ ಅಂದರೆ ಟ್ಯಾಪ್ ಕನೆಕ್ಷನ್, ಮನೆಗೂ ಟ್ಯಾಪ್ ಕನೆಕ್ಷನ್ಸ್ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಬೋರ್ವೆಲ್ಸ್ ಹಳ್ಳಿಗೆ, ಪ್ರತಿ ಹಳ್ಳಿಗೂ ಒಂದು ಬೋರ್ವೆಲ್ಗೆ ಡ್ರಿಲ್ ಮಾಡಿದಾಗ ಅದು ನೀರು ಸಕ್ಸಸ್ ಆಗಿರುವಂಥದ್ದು.
ಓವರ್ ಹೆಡ್ ಟ್ಯಾಂಕ್ ಮಾಡಿರುವಂಥದ್ದು, ರೆಸ್ಟೋರೇಷನ್ ಆಗಿರುವಂಥದ್ದು. ಈ 4 ಸ್ಟೇಜಸ್ ಕಂಪ್ಲೀಟ್ ಆಗಿದೆ. ಆ ಕಂಪ್ಲೀಟ್ ಆಗಿರುವಂಥ ಅಳವಡಿಕೆ ಮಾಡಿ ಎಷ್ಟು ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ ಅದನ್ನು ಮೆಜರ್ ಮಾಡಲಿಕ್ಕೆ ಮಾಡಿದ್ದೀವಿ. ಕುಡಿಯೋ ನೀರು ಪ್ರತಿ ಮನೆಗೂ ಮುಟ್ಟಬೇಕು ಅನ್ನೋವಂಥ ಕಾನ್ಸೆಪ್ಟ್ ಇಂದ ಮಾಡ್ತಾ ಇರೋದು. ಕೇಂದ್ರ ಸರ್ಕಾರ 45%, ರಾಜ್ಯ ಸರ್ಕಾರ 45% ಫಂಡಿಂಗಲ್ಲಿ ಮಾಡುವಂಥದ್ದು. ಇನ್ನು 10% ಸಮುದಾಯದ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತ ಅದನ್ನು ಕೂಡ ರಾಜ್ಯ ಸರ್ಕಾರನೇ ಜವಾಬ್ದಾರಿ ತಗೊಂಡು ಮಾಡ್ತಾ ಇದೆ. ಇದರಲ್ಲಿ ಏನು ಕಾನ್ಸೆಪ್ಟ್ ಅಂತಂದರೆ, ಮನೆಗೆ ಒಂದು ನೀರಿನ ಕನೆಕ್ಷನ್ಸ್ನ ಮನೆಗೆ ಪ್ರತಿ ಇಂಡಿವಿಜುವಲ್ ಹೌಸಸ್ಗೂ ಕೂಡ ಟ್ಯಾಪ್ ಕನೆಕ್ಷನ್ಸ್ನ ಕೊಡೋ ಅಂಥದ್ದು ಒಂದು ಕನ್ಸನ್ನು. ಬೋರ್ವೆಲ್ ನೀರು ಯಾವಾಗ ಕರೆಂಟ್ ಇರುತ್ತೆ ಆವಾಗ ಓವರ್ ಹೆಡ್ ಟ್ಯಾಂಕ್ಗೆ ಫಿಲ್ ಮಾಡಿಕೊಂಡು ಅದಾದಮೇಲೆ ಮನೆಗೆ ಇಷ್ಟವ ನೀರು ಕೊಡಬೇಕು ಅಂತಂದ್ಬಿಟ್ಟು ಎಲ್ಲ ಮನೆಗೂ ಪಾರದರ್ಶಕವಾಗಿ, ಒಂದು ಮನೆಗೆ ಜಾಸ್ತಿ ಒಂದು ಮನೆಗೆ ಕಡಿಮೆ ಅಲ್ಲ, ಎಲ್ಲ ಮನೆಗಳಿಗೂ ಇಂಡಿವಿಜುವಲ್ ಹೌಸಸ್ಗೆ ನೀರು ಕೊಡಬೇಕು ಅಂತಂದ್ಬಿಟ್ಟು ಇದನ್ನು ಹೇಗೆ ಕನೆಕ್ಟ್ ಮಾಡ್ತಾರೆ ಅಂದರೆ, ಸೋರ್ಸಸ್ ಮಾಡ್ಕೋತಾರೆ, ಬೋರ್ವೆಲ್ ಮಾಡ್ಕೋತಾರೆ, ಓವರ್ ಹೆಡ್ ಟ್ಯಾಂಕ್ ಮಾಡ್ಕೋತಾರೆ, ಮನೆಗೆ ಪೈಪ್ಲೈನ್ ಎಲ್ಲ ಮಾಡಿಕೊಂಡು ಬರೋವಂಥ ದಿನಗಳಲ್ಲಿ ಎತ್ತಿನೊಳೆ ಯೋಜನೆ ಅದು ಏನಿದೆ, ಕುಡಿಯೋ ನೀರನ್ನ ಯೋಜನೆ, ಅದು ಕುಡಿಯೋ ನೀರನ್ನು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ 5 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿರುವಂಥ ಕೆರೆಗಳಿಗೆ ಫಿಲ್ ಮಾಡಿಕೊಂಡು ಆ ನೀರು ನಮ್ಮ ಬೋರ್ವೆಲ್ಸ್ಗೆ ರೀಚಾರ್ಜ್ ಆಗೋ ಥರ ಒಂದು ಸೈಕಲ್ನ ಮಾಡ್ಕೊಳ್ಳುವಂಥ ಒಂದು ಕನ್ಸಲ್ಲಿದೆ. ಕುಡಿಯೋ ನೀರಿನ ಯೋಜನೆ ಶುದ್ಧೀಕರಿಸಿ ಓವರ್ ಹೆಡ್ ಟ್ಯಾಂಕರ್ಸ್ಗೆ ಫಿಲ್ ಮಾಡೋ ಥರ. ಅಂದರೆ ಫಸ್ಟು ನಮಗೀಗ ಒಂದು ಬೇತ್ಮಂಗ್ಲ ಲೇಕ್ ಇದೆ ಅಲ್ವಾ, ಅದನ್ನು ಎತ್ತಿನೊಳೆದು ಕುಡಿಯೋ ನೀರನ್ನ ಫಿಲ್ ಮಾಡ್ಕೊಳ್ತಾರೆ. ಅದನ್ನು ಶುದ್ಧೀಕರಣ ಮಾಡಿ ಈ ಥರ ಟ್ಯಾಂಕ್ಸ್ಗೆ ಫಿಲ್ ಮಾಡ್ಕೊಳ್ಳೋ ಥರ ಒಂದು ಸಿಸ್ಟಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಯೋಜನೆನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಬೇರೆ ಕಡೆ ರಿವರ್ ಕನೆಕ್ಟಿಂಗ್ಸ್ ಇದೆ, ಅಂದರೆ ನದಿನ ಜೋಡಣೆ ಮಾಡ್ತಾರೆ. ಎಲ್ಲಿ ನಮಗೆ ನದಿ ಮೂಲ ಇರಲ್ಲ, ಈ ಥರದ್ದು ಒಂದು ಆಲೋಚನೆ, ಕೆರೆಗಳಿಗೆ ನೀರು ತುಂಬಿಸ್ಕೊಂಡು ಕೆರೆಗಳಲ್ಲಿರುವಂಥ ನೀರನ್ನ ಶುದ್ಧೀಕರಣ ಮಾಡಿ ಕುಡಿಯೋ ನೀರಿಗೆ ಹಳ್ಳಿಗಳಲ್ಲಿ ಯೋಗ್ಯವಾಗಿರೋ ಕುಡಿಯೋ ನೀರನ್ನ ಕೊಡಬೇಕು ಅಂತಂದ್ರೆ ಇದ್ರ ಕಾಸ್ಟ್ ಕೂಡ ಇವತ್ತು 150 ಕೋಟಿಯ ಇದರಲ್ಲಿ ನಾವು ಮಾಡಿರೋದು. ಆಲ್ಮೋಸ್ಟ್ 250 crores ಆಗುತ್ತೆ. ಪ್ರತಿ ತಾಲೂಕು 250 ಕೋಟಿ ಅನುದಾನದಲ್ಲಿ ಆಗ್ತಾ ಇದೆ. ಸೊ ಇದ್ರದ್ದು ಪ್ರೋಗ್ರೆಸ್ ರಿವ್ಯೂ ಇತ್ತು. ಅವ್ರಿಗೂ ಈಗ 3 ಗಂಟೆಗೆ ಮತ್ತೆ ಮೀಟಿಂಗ್ ಬಂದಿದ್ರಿಂದ ಎಷ್ಟೊಂದು ವಿಚಾರ ಎಜುಕೇಟ್ ಮಾಡೋಕ್ಕಾಯಿತು. ನೆಕ್ಸ್ಟು ಇನ್ನು ಏನೇನು ಬಿಟ್ಟಿದ್ದಾರೆ ಆ ಪಂಚಾಯತಿ ಲಿಮಿಟ್ಸಲ್ಲಿ, ಎಲ್ಲಿ ಬೋರ್ವೆಲ್ ಕೊಡ್ತಿಲ್ಲ, ಎಲ್ಲಿ ಹೊಸ ಓವರ್ ಹೆಡ್ ಟ್ಯಾಂಕ್ ಇಲ್ಲ, ಎಲ್ಲಿ ಮನೆಗಳನ್ನ ಬಿಟ್ಬಿಟ್ಟಿದ್ದಾರೆ, ಮೋರ್ ದೆನ್ ಒಂದು 20 ಮೇಲೆ ಅಥವಾ 50-60 ಮನೆಗಳನ್ನ ಬಿಟ್ಬಿಟ್ಟಿದ್ದಾರೆ, ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಪ್ರಾವಿಷನ್ ಇದೆ ಅನ್ನೋಂಥದ್ದು ಗೊತ್ತಾಯಿತು. ಆವಾಗ ಇಲ್ಲಿ ಅಬ್ಸರ್ವ್ ಮಾಡುವಂಥದ್ದನ್ನು ಮತ್ತು ನೀವು ಕಾಂಟ್ರಾಕ್ಟರ್ಸ್ಗೆ ಕರೆದು ಈ ಅಬ್ಸರ್ವೇಷನ್ಸ್ ಇದೆ ಅಂತ ಅಂದ್ಬಿಟ್ಟು ನೀವು ಅವ್ರ ಜೊತೆ ಕುತ್ಕೊಂಡಾಗ ಅದನ್ನು ರೀಕರೆಕ್ಟ್ ಮಾಡ್ಬೋದಲ್ಲ ಸರ್. ಸೊ ನೀವು ನೆಕ್ಸ್ಟ್ ಇದೇ ಮೀಟಿಂಗ್ನ ಇಲ್ಲೇ ಮಾಡಿ. ಇವತ್ತು ಕಡಿಮೆ ಜನ ಬಂದಿದ್ದಾರೆ ಕೆಲಸ ಮಾಡೋರು. ನೆಕ್ಸ್ಟ್ ಕರೆದಾಗ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋತಾರೆ ಸರ್. ಆ ಇಂಡಿವಿಜುವಲ್ ತಾಲೂಕಾ ವೈಸ್ ಮಾಡೋದ್ರಿಂದ ನೀವು ಆ ಪ್ರೋಗ್ರೆಸ್ನ ನೋಡ್ಬೋದು ಅಟ್ಲೀಸ್ಟ್. ಸೊ ಆವಾಗ ಆ ಕ್ವಾಲಿಟಿ ವರ್ಕ್ ಕೂಡ ಮಾಡ್ತಾರೆ. ರೆಸ್ಟೋರೇಷನ್ ಒಂದು ಎಂಡ್ ಆಫ್ ದ ಡೇ, ಸೊ ಒಂದು ವಾರ 10 ದಿನ 15-20 ದಿನದಲ್ಲಿ ಮಾಡ್ತಾರೆ. ಸೊ ಇದು ಸರ್ಕಾರದ್ದು, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದು ರೆಸ್ಟೋರೇಷನ್ ಆಗಿದೆ, ಕೊಳವೆ ಬಾವಿ ಆಗಿಲ್ಲ. ಇಲ್ಲ ಮೇಡಮ್, ಎಲ್ಲೂ ಆಗಿಲ್ಲ. ವ್ಯಾಪ್ತಿಯಲ್ಲಿ ಆಗಿದೆ. ಓವರ್ ಟ್ಯಾಂಕ್ ನಿರ್ಮಾಣ ಆಗಿದೆ. ಕನೆಕ್ಷನ್ಸು ಪ್ರತಿ ಹಳ್ಳಿಯಲ್ಲಿ 90%, 80%, 100% ಕವರ್ ಆಗಿದೆ ಅಂತ ಅಂದ್ಬಿಟ್ಟು 3 ಕಾಲಮ್ ಆಗಿಬಿಟ್ಟು ಕೊಡಬೇಕಾಗುತ್ತೆ ಸರ್. ಹೌಸ್ ಟು ಹೌಸ್ ಕನೆಕ್ಷನ್ಸ್ ಆಗಿದೆ ಎಲ್ಲ ಅಲ್ಲ, 90% ಆಗಿದೆಯಾ, 80% ಕಮ್ಮಿ. ಆಮೇಲೆ ಅದಾದಮೇಲೆ ನಮ್ಮಲ್ಲಿ ಬೋರ್ವೆಲ್ ಕೊಡ್ತಿದ್ದು ನೀರು ಸಿಕ್ಕಿದ್ರೆ ಅದರದ್ದು ಕನೆಕ್ಷನ್ಸ್ ಆಗಿದೆಯಾ ಅಂತಂದಾಗ TC ಕಂಪ್ಲೀಟ್, ಅದು ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೀವಾ ಇಲ್ವಾ, ಅದನ್ನು ಆ ಒಂದು ಹಳ್ಳಿಯಲ್ಲಿ ಆ ಪಾಯಿಂಟ್ಸು ನಿಮ್ಮಲ್ಲಿ ಇರಬೇಕು, ನಿಮ್ಮ ಸ್ಟ್ಯಾಟಿಸ್ಟಿಕ್ಸಲ್ಲಿ ಸಿಗಬೇಕು ನಮಗೆ ಒಂದು. ಅದಾದಮೇಲೆ ಟ್ಯಾಂಕ್ದು ಅದು ನೀವು ಡಿಸೈಡ್ ಮಾಡಿ. ಅದು 5 yearsದ 10 yearsದ 20 years ಹಳೇದಾದರೆ ಹೊಸದು ಬರೋ ಥರದ್ದನ್ನು ನೀವು ಅದನ್ನು ಗಮನದಲ್ಲಿಟ್ಟು ಇಷ್ಟೆಲ್ಲನೂ ಫಸ್ಟ್ ಫೇಸಲ್ಲಿ ಮಾಡುವಾಗ ಅಷ್ಟೊಂದು ವಿಚಾರ ತಿಳ್ಕೊಳ್ದೆ ಮಾಡಿರೋದ್ರಿಂದ ಹರಿಬರಿಯಲ್ಲಿ ಮಾಡಿದ್ದೀರಾ. PDOಸ್ಗೂ ಕೂಡ ಮಾಹಿತಿ ಕೊಡಿ ಅಂತಂದಾಗ ಒಂದೊಂದು ಸತಿ 80%, 90% ಕೊಟ್ಟಿದ್ದಾರೆ. ಈಗ ಇಂಡಿಯನ್ ಏನೇನು ಕರೆಕ್ಷನ್ಸ್ ಮಾಡ್ಕೊಳ್ಳೋಕೆ ಅವಕಾಶ ಆಗುತ್ತೆ ಇದನ್ನು ಮಾಡಿ ನೆಕ್ಸ್ಟ್ ಈ ಥರ ನೀವು ತರಬೇಕು ಸ್ಟ್ಯಾಟಿಸ್ಟಿಕ್ಸ್. ಪ್ರತಿ ಹಳ್ಳಿದು ಇರಬೇಕು. ಹೌಸ್ ಟು ಹೌಸ್ ಕನೆಕ್ಷನ್ 90% ಆಗಿದೆ, 100% ಆಗಿದೆ, ನೀರು ಸಕ್ಸಸ್ ಆಗಿದೆ, ಬೋರ್ವೆಲ್ ಸಕ್ಸಸ್ ಆಗಿದೆ, ಅದರದ್ದು ಎಲೆಕ್ಟ್ರಿಫಿಕೇಶನ್ ಕೂಡ ಆಗಿದೆ, ಓವರ್ ಹೆಡ್ ಟ್ಯಾಂಕ್ ಇದೆ,
ಸೊ ವಿ ಹ್ಯಾವ್ ಕಂಪ್ಲೀಟೆಡ್. ಆವಾಗ ನೀವು 100% ಕಂಪ್ಲೀಟ್ ಆದಮೇಲೆ ನೀವು ಹ್ಯಾಂಡ್ ಓವರ್ ಮಾಡೋದಕ್ಕೆ ಇವು ರೆಡಿ ಇದೆ ಅಂತ. 1 ವರ್ಷದಲ್ಲೂ ಕೆಲಸ ಮಾಡಿ 20 ಹಳ್ಳಿ ಮಾತ್ರನೇ ಹ್ಯಾಂಡ್ ಓವರ್ ಮಾಡೋಕ್ಕೆ ಫಿಟ್ ಇದೆ ಅಂತಂದಾಗ ಎಲ್ಲಿ ಆ ಪ್ರಾಜೆಕ್ಟ್ ಸಕ್ಸಸ್ ಆದಂಗೆ ಆಯಿತು, ಹೌದಲ್ವಾ? ಅದು ತುಂಬ ಕಡೆ ಅದೇ TC ಅದೇ ಇದು ಸರ್ ಹಿಂಗೆ ಹೇಳಬೇಕು ಸರ್, ಇದು ಒಂದು ಇಷ್ಟು 1000 ಕೋಟಿಯ ಪ್ರಾಜೆಕ್ಟ್ ಇದು. ಈ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಕಾಂಟ್ರಾಕ್ಟರ್ಸ್ ಜೊತೆ ಮೀಟಿಂಗ್ ಮಾಡಿದಾಗ ಅವ್ರಿಗೆ ಟೈಮ್ ಬೌಂಡಿಂಗ್ ಕೊಡಿ. ಈ ಟೈಮಲ್ಲಿ ನಿಮ್ಮ ಯಾರ್ಯಾರು 30 ವಿಲೇಜಸ್ಸು 20 ವಿಲೇಜಸ್ಸು 10 ವಿಲೇಜಸ್ ತಗೊಂಡಿದ್ದಾರೆ ಅವ್ರಿಗೆ ಈ ಟೈಮಲ್ಲಿ ನೀವು ಕಂಪ್ಲೀಟ್ ಮಾಡಬೇಕು. ಆಗಿದೆ ಆಗಿಲ್ಲ, ನೆಕ್ಸ್ಟ್ ಅವ್ರಿಗೆ ರೆಡಿ ಆಗಬೇಕು. ನಾವು ನೆಕ್ಸ್ಟ್ ಟೆಂಡರ್ಗೆ ಹೋದರೆ ನನಗೆ ಸಿಗುತ್ತೋ ಇಲ್ವೋ, ನಾನು ಇದನ್ನು ಕಂಪ್ಲೀಟ್ ಮಾಡಬೇಕು ಅಂತ. ಆಮೇಲೆ ಅವ್ರ ಇಶ್ಯೂಸ್ಗೂ ನೀವು ಟೈಮ್ ಕೊಡಿ ಸರ್. ಕೆಲಸ ಮಾಡಿರ್ತಾರೆ 80% 60% ಏನೋ ಅಂದ್ಕೊಂಡು ಅವರು ಒಂದು ನಂಬಿಕೆಯಿಂದ ಬಂದಿರ್ತಾರೆ. ಅವ್ರಿಗೆ ಏನೇನು ಕಷ್ಟ ಇದೆ ಅಂತ ಅಂದ್ಬಿಟ್ಟು ಅವ್ರಿಗೂ ಒನ್ ಅವರ್ ಅದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ನೀವು ಮೀಟಿಂಗ್ ಮಾಡಿ. ಸೊ ದಟ್ ಪ್ರಗತಿ ಅಂದರೆ ಅವ್ರು ಏನು ಪ್ರೋಗ್ರೆಸ್ ಇದ್ದಾರೆ ಅವ್ರು ಇದರಲ್ಲಿ ಅಂತ ನಿಮಗೆ ಮಾಹಿತಿ ಇರುತ್ತೆ. ಒಂದೇ ಒಂದು ಪಂಚಾಯತಿ ಇದೆ, ಆಮೇಲೆ ನಿಮ್ಮ ವಿಚಾರಕ್ಕೆ ಇನ್ನು ಒಂದೇ ತಗೊಳಕ್ ಅವಕಾಶ ಇದೆ. ಈಗೇನೋ ನೀವು ಮತ್ತೆ ಅದು ಪೇಂಟಿಂಗ್ ಮಾಡಿ ಸ್ವಲ್ಪ ಫೆನ್ಸಿಂಗ್ ಹಾಕಿದ್ದಾರೆ ಅಥವಾ ಓವರ್ ಹೆಡ್ ಟ್ಯಾಂಕ್ನ ಸ್ವಲ್ಪ ರಿಪೇರ್ಸ್ ಮಾಡಿದ್ದಾರೆ ಅಂತ ಅದಕ್ಕೆ ಸ್ಟಿಕ್ ಆನ್ ಆಗಬಾರ್ದು. ಇವ್ರ ಪ್ರಾಜೆಕ್ಟ್ ಇರೋದು ನೆಕ್ಸ್ಟ್ 20-30 ಇಯರ್ಸ್ಗೆ 50,000 ಲೀಟರ್ಸ್ದು ಕೆಪಾಸಿಟಿದು ಒಂದು ಓವರ್ ಹೆಡ್ ಟ್ಯಾಂಕ್ನ ಪ್ರಾವಿಷನ್ ಮಾಡ್ಕೊತಾ ಇರೋದೇ ಈ ಕನ್ಸರ್ನಿಂದ. ಅದಕ್ಕೆ ನೀವು ಕೇರ್ಫುಲ್ಲಾಗಿ ಇಲ್ಲೇನು ತುಂಬ ಹಳೇದಿದೆ, ಪಾಪ್ಯುಲೇಷನ್ ದೊಡ್ಡದು ಎಲ್ಲಿ ಕೊಡ್ತಾರೋ ಅದು ಅವ್ರು ಪ್ಲ್ಯಾನ್ ಮಾಡ್ಕೊಳ್ಳಿ. ಬಟ್ ಇದನ್ನು ಪ್ರಪೋಸ್ ಮಾಡೋದು ಬಿಡ್ಕೂಡ್ದು, ಎಲ್ಲೆಲ್ಲಿ ಓವರ್ ಹೆಡ್ ಟ್ಯಾಂಕ್ ಬೇಕಾಗುತ್ತೆ ಅದೆಲ್ಲ. ಅಫಿಷಿಯಲ್ ಆಗಿ ಲೆಟರ್ ಮಾಡಿ. ಅಲ್ಲಿ ನೀರ್ದು ತುಂಬಾ ಡಿಮ್ಯಾಂಡ್ ಇದೆ. ನಾವು ಯಾವುದೋ ಬ್ಲಾಕ್ ಫಸ್ಟ್ ಸೆಕೆಂಡ್ ಬ್ಲಾಕ್ ಎಷ್ಟೊಂದು ಇಶ್ಯೂ ಇತ್ತಲ್ಲ, ಅದನ್ನೆಲ್ಲ ಇವಾಗ ಇದು ಮಾಡ್ಕೋಬೇಕಾಗುತ್ತೆ. ಬೋರ್ವೆಲ್ ಪ್ರಾವಿಷನ್ ಮಾಡ್ಕೊಳ್ಳೇಬೇಕಾಗುತ್ತೆ ನಾವು ಅಲ್ವಾ. ಆಮೇಲೆ ಇನ್ನೊಂದು, ಈಗ OSTಗಳಿಗೆ ಹೇಳ್ತೀರಲ್ಲ, ಜೊತೆ ಜೊತೆಗೆ ಸ್ವಲ್ಪ ಸೈಟಿಗೂ ನೀವು ಎಲ್ಲಿ ಲೊಕೇಶನ್ ಕೊಡ್ತೀರಾ ಅದನ್ನು ಸ್ವಲ್ಪ ಲೆಟರಲ್ಲಿ ಬರೀರಿ. ಸೈಟ್ಗಳು ಕೆಲವು ಇಶ್ಯೂಸ್ ಇದ್ದಾವೆ, ಸ್ವಲ್ಪ ಅದಕ್ಕೂ ಕೂಡ ರೆಡಿಯಾಗಿ. OST ಬರುತ್ತೆ, ಸೈಟ್ ಇಲ್ದಂಗೆ ಓಡಾಡ್ತಾ ಇರ್ತಾರೆ, ಅದನ್ನು ಆಗೋದು ಬೇಡ. ಪಂಚಾಯತಿ ಅವ್ರು ಜಾಗ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಜಾಗದ ಇಶ್ಯೂ ಮಾಡ್ಕೋಬೇಡಿ. ಎಲ್ಲಿ ಓವರ್ ಹೆಡ್ ಟ್ಯಾಕ್ಸ್ ಬೇಕು ಅಂತಿರಲ್ಲ, ಜಾಗನೇ ಕೊಡದೆ ಬೇಕು ಅಂದ್ರೆ ಅವ್ರು ಎಲ್ಲಿಂದ ಕಟ್ತಾರೆ? ಜಾಗದ ಇಶ್ಯೂ ಇಲ್ಲ ನಮ್ಮಲ್ಲಿ. ಸುಂದರಪಾಳ್ಯ ಯಾರು ಮಾಡಿದಾರಮ್ಮ? ಸುಂದರಪಾಳ್ಯ ಅಲ್ಲ, ಸುಂದರಪಾಳ್ಯ ಕೆಲಸ ನೋಡಿದೀರಮ್ಮ? ಚೆನ್ನಾಗಾಗಿದೆಯಮ್ಮ? ಚೆನ್ನಾಗಿದೆಯಾ? ಅಂದ್ರೆ ಬರೀ ಪೈಪ್ ಲೈನ್ ಆಗಿದೆ ಮೇಡಮ್, OST ಇಲ್ಲ ಕಟ್ತಾ ಇದ್ದಾರೆ. ಅಲ್ಲಮ್ಮ, ಕೆಲಸ ಆಗಿದೆ ಅಂತ ಹೇಳಿದ್ರೆ ಪೈಪ್ ಲೈನ್ ಆಗಿದೆ ಮೇಡಮ್, ಅಲ್ಲಿ ತುಂಬಾ ಆಲ್ಮೋಸ್ಟ್ ಏತ್ಮಂಗ್ಲ ಆದ್ಮೇಲೆ ನಮ್ಗೆ ಹೈಯೆಸ್ಟ್ ಪೊಟೆನ್ಷಿಯಲ್ ಅದೇ ಇರೋದು ಅನ್ಸುತ್ತೆ. ಅಲ್ಲಿ ಸೆಕೆಂಡ್ ಕೆಲಸ ಆಗಿದೆ ಅಂತ ಹೇಳ್ಬಿಡ. ಇದು ಇನ್ಕಂಪ್ಲೀಟ್ ವರ್ಕ್. ನೀನು ಇಂಜಿನಿಯರ್ ಆಗಿ ನೀವೆಲ್ಲ ಕೆಲಸ ಆಗಿದೆ ಮುಗಿದಿದೆ ಅಂತ ದಯಮಾಡಿ ಪೈಪ್ ಲೈನ್ ಮಾತ್ರ ಮುಗಿದಿದೆ ಮೇಡಮ್. ಇನ್ನು CC ಈಗ ನಡೀತಾ ಇದೆ. ಚೆನ್ನಾಗಾಗಿದೆ ಕೆಲಸ ಅಲ್ಲಲ್ಲ ನೋಡಿ, ಎಷ್ಟು ದಿನ ಆಗಿದೆ, ರೆಸ್ಟೋರೇಷನ್ ಯಾಕೆ ಮಾಡಿಲ್ಲ? 15 ದಿನ ಕಟಿಂಗ್ ಮಾಡ್ತಾ ಇದ್ದಾರೆ, ಪ್ರೋಗ್ರೆಸ್ ಅಲ್ಲಿ ಇದೆ. ಎನ್ನೆಲ್ಲ ಪೈಪ್ ಆಗ್ತಾ ಇದ್ರು ಮೊನ್ನೆ ಪಂಚಾಯತಿಗೆ ಹೋಗಿದ್ರೆ ಒಂದು 50 ಅಲರ್ಟ್ ಆಗ್ಬೇಕು. ಅವ್ರು ಕೆಲಸ ಮಾಡೋಕ್ ಬಂದಿದಾರಲ್ಲ, ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡೋವಾಗ ಅವ್ರಿಗೆ ಏನೇನು ಸಮಸ್ಯೆ ಆಗ್ಬಾರ್ದು ನೋಡ್ಕೋಬೇಕು. ಅದಾದ್ಮೇಲೆ ಕೆಲಸ ತಗೊಂಡ್ಮೇಲೆ ರೆಸ್ಟೋರೇಷನ್ ಕೂಡ ಅದೇ ಶಿಸ್ತಾಗಿ ತಗೋಬೇಕಾಗುತ್ತೆ. ಈಗ ರೋಡ್ ಕಟ್ಟಿಂಗ್ಗೆ ಪರ್ಮಿಷನ್ ಕೊಡಕ್ ಬಂದೇ ಬರ್ತಾರೆ, ನಿಮ್ಮ ಹತ್ರ ಬಂದೇ ಬರ್ಬೇಕಲ್ಲ. ಬಂದಾಗ ಈ ತರ ರೋಡ್ ಇಟ್ಬಿಟ್ಟು ಹೊಟ್ಟೋದ್ರೆ ಬಿಡ್ತಾರ ಜನ? ನಮಗೆ ತುಂಬಾ ಕೆಲಸ ಕೊಡ್ತೀವಿ, ಅರ್ಥ ಮಾಡ್ಕೊಂಡ್ಬಿಡಿ. ಆಮೇಲೆ ಇಲ್ಲ ಅಲ್ಲ ಸರ್, ಇಲ್ಲ ಅಂದ್ರೂ ಅಷ್ಟೇ. ಆಮೇಲೆ ಎಲ್ಲ PDOs ಅಷ್ಟೇ, ಇದು ಲಾಸ್ಟ್ ಅವಕಾಶ ಐತಿ ನೋಡಿ ಸೇರಿಸ್ಕೊಳಕ್ಕೆ. ನಿಮ್ಗೆ OST ಬಿಟ್ಟೋಗಿದೆ, ಇಲ್ಲಿ ದಯವಿಟ್ಟು ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಪ್ರತಿ ಹಳ್ಳಿಯಲ್ಲೂ ಒಂದು ಮೆಂಬರ್ ಯಾವಾಗ ಮಾತಾಡ್ತಾರೆ, ಅಲ್ಲಿ ಗ್ರಾಮಸ್ಥರು ಎಲ್ಲಿ ನಿಮ್ಮನ್ನ ಕರೆಸ್ತಾರೆ ನಮ್ಮನ್ನ ಕರೆಸ್ತಾರೆ ಅನ್ನೋ ಕಾನ್ಶಿಯಸ್ ಯಾರಿಗಿರುತ್ತೆ. ಇನ್ನೂ ಒಂದು 20 days ಎಕ್ಸ್ಟೆನ್ಷನ್ ಪೀರಿಯಡ್ ಇದೆ.
ಏನಕ್ಕೆ ಕಾಮಗಾರಿಗೆ ಎಲ್ಲಿ ಪೈಪ್ಲೈನ್ ಅವಶ್ಯಕತೆ ಇದೆ, ಓವರ್ ಹೆಡ್ ಟ್ಯಾಂಕ್ಸ್ ಅವಶ್ಯಕತೆ ಇದೆ, ಮನೆಗಳು ಬಿಟ್ಬಿಟ್ಟಿದ್ದಾರೆ, ಬೋರ್ವೆಲ್ಸ್ ಆಗಿಲ್ಲ, ಎಲ್ಲಿ ಬೋರ್ವೆಲ್ಸ್ ಬಿಟ್ಟು ಬರೀ ಪೈಪ್ಲೈನ್ ಮಾಡ್ಕೊಂಡು ಹೋಗಿದ್ದೀವಿ ಅಂಥವೆಲ್ಲಾನು ಈಗ ಸೇರ್ಸಕ್ಕೆ ಅವಕಾಶ ಇದೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಯಾರೋ ಸೇರ್ಸಕ್ಕಾಗಲ್ಲ, ನಿಮ್ಮ ಕನ್ಸರ್ನ್ ಕೂಡ ಇಲ್ಲಿ ಇರಬೇಕಾಗತ್ತೆ. ಸೊ ಇನ್ನೊಂದು ಹೋಮ್ವರ್ಕ್ ನೀವು 15-20 ಡೇಸ್ ಒಳಗಡೆ ಮಾಡಬೇಕಾಗುತ್ತೆ. ವೆಂಕಸಂದ್ರ ಇಲ್ಲಿಯಲ್ಲೋ ಅಥವಾ ಗಂಗೆ ಎಲ್ಲಿ ಹುಟ್ಟುತ್ತೋ ಅಲ್ಲಿಂದಾನೇ ಪೈಪ್ಲೈನ್ ಬರ್ತಾ ಇದೆ ಅನ್ನೋ ಅಂತ ಅಸಂಪ್ಷನ್ ಯಾಕೆ PDOs ನಗ್ತಾ ಇದ್ದಾರೆ? ಅವ್ರ ಅಸಂಪ್ಷನ್ಸೇ ಹಂಗಾಗಿತ್ತು. ಇದು ಈ ರೀತಿ ಕನೆಕ್ಟ್ ಆಗುತ್ತೆ, ನದಿಗಳ ಜೋಡಣೆ ಆಗುತ್ತೆ. ಆ ಜೋಡಣೆ ಆದ್ಮೇಲೆ ಈ ತರ ನಾವು ಕನೆಕ್ಷನ್ಸ್ ಮಾಡ್ಕೊಬೇಕು. ಈ ಒಂದು ಕನ್ಸರ್ನ್ ಇಂದ ಬರುವಂತ ದಿನಗಳಲ್ಲಿ ಒಂದು 100 years ಅಲ್ಲಿ 50 years ಅಲ್ಲಿ ಪರ್ಮನೆಂಟ್ ವಾಟರ್ ಇಶ್ಯೂಸ್ ನ ಸಾಲ್ವ್ ಮಾಡೋ ಒಂದು ಕಾನ್ಸೆಪ್ಟ್ ಇದು. ಸ್ಟೇಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಕಾಸ್ಟ್ ಶೇರಿಂಗ್ ಅಲ್ಲಿ ಮಾಡ್ತಾ ಇದೆ ಅನ್ನೋಂಥ ಕಾನ್ಸೆಪ್ಟ್ ನಮ್ಮ ಎಷ್ಟೋ ಜನ PDOsಗೆ ಅವೇರ್ನೆಸ್ ಇಲ್ಲ ಇದ್ರ ಬಗ್ಗೆ, ಹೌದಲ್ವಾ? ಜಲಜೀವನ್ ಅಂದ್ರೆ ಯಾವಾಗ್ಲೂ ಇದು ಗಂಗೆ ವಾಟ್ರು ಗಂಗೆ ಬರುತ್ತಂತೆ ಅಂತ ಎಲ್ಲ ಅಲ್ಲಲ್ಲಿ ಏನೇನಾಗುತ್ತೋ ಎಲ್ಲ ಅದನ್ನೇ ಹೇಳಿ ಪ್ರಚಾರ ಮಾಡಿ. ಇವಾಗ ನಿಮಗೆ ಗೊತ್ತಾಗ್ಬೇಕು. ಫಸ್ಟ್ ಅಲ್ಲಿ ಕೆಲಸ ಮಾಡೋ ಅಂಥವ್ರು, ವರ್ಕ್ ಎಕ್ಸಿಕ್ಯೂಟ್ ಮಾಡೋ ಅಂಥವ್ರು, ಮತ್ತು ಅದನ್ನ ನಾಳೆ ಮುಂದೆ ಬರುವಂಥ ದಿನಗಳಲ್ಲಿ ಅದನ್ನ ಮೇಂಟೆನೆನ್ಸ್ ಮಾಡೋ ಅಂಥವ್ರು ನಿಮಗೆ ಇರುತ್ತೆ. ಪ್ರತಿ ಹಳ್ಳಿಯಲ್ಲೂ ನೀರು ಅನ್ನೋಂಥದ್ದು ಬಂದಾಗ ಮೊದಲನೇ ಜವಾಬ್ದಾರಿ ಬರೋದು ಪಂಚಾಯತಿಗೆ ಬರುತ್ತೆ. ಸೊ ಆ ರೆಸ್ಪಾನ್ಸಿಬಿಲಿಟೀಸ್ ಅರ್ಥ ಮಾಡ್ಕೊಳ್ಳಿ. ಹೇಗಿದು ಕನೆಕ್ಟ್ ಆಗುತ್ತೆ, ಇಂಟರ್ಲಿಂಕ್ ಯಾಕಾಗುತ್ತೆ. ಅದಕ್ಕೆ ಇದು ಸೆಂಟ್ರಲ್ದು ಮತ್ತು ಸ್ಟೇಟ್ದು ಕಾಸ್ಟ್ ಶೇರಿಂಗ್ ಅಲ್ಲಿ ಆಗ್ತಾ ಇರೋದು. ಆಲ್ಮೋಸ್ಟ್ ನಮ್ಮ ಸರ್ಕಾರದ್ದು ಏನು ಅಮೌಂಟ್ ಇದೆ 45% ಸರ್ಕಾರ ಸ್ಟೇಟ್ ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಇದೆ, 45% ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಮ್ಯುನಿಟಿ ಕಾಂಟ್ರಿಬ್ಯೂಷನ್ ಅಲ್ಲಿ ಅದು ಮುಂದಕ್ಕಲ್ವಾ ಸರ್? ಈಗೂ ಸ್ಟೇಟೇ ಕೊಡ್ತಾ ಇದೆ 10%. ಸೊ ಇದು ಕನ್ಸೆಪ್ಟ್. ಇದು ನಿಮ್ಗೆ ಅರ್ಥ ಆಗಲಿ ಅಂತಾನೆ ನಾವು ಈ ಮೀಟಿಂಗ್ ನಾನು ಕೂಡ ಕರೆದಿರೋದು ನಿಮಗೆ. ಆಮೇಲೆ ಈಗ ಕಮಿಟಿಯಲ್ಲಿ ನಿಮಗೆ ಸದರ್ನ್ ಕರ್ನಾಟಕದೆಲ್ಲ ಸರ್ಫೇಸ್ ವಾಟರ್ ಇದ್ದಿದ್ರಿಂದ ಬ್ಯಾಚ್ 1 ಇಂದ ಸ್ಟಾರ್ಟ್ ಆಗಿದೆ. ನಮ್ದು ಅದರಿಂದನೇ ಲಾಸ್ಟ್ ಇಯರ್ ಸ್ಟಾರ್ಟ್ ಆಗಿರೋದು. ಇಲ್ಲಿ ಕೂಡ ಈಗ ಎತ್ತಿನೊಳೆ ನೀರನ್ನು ಉಪಯೋಗಿಸಿ ಟ್ರೀಟೆಡ್ ವಾಟರ್ ಅಂದ್ರೆ ಶುದ್ಧೀಕರಿಸಿದ ನೀರನ್ನೇ ಟ್ಯಾಪಲ್ಲಿ ಕೊಡಬೇಕು ಅಂತ ಇರೋದು. ಎತ್ತಿನೊಳೆ ಈ ನೀರೇ ಅಲ್ಲ ಸರ್, ಈ ಕಡೆ ಈ ತುಮಕೂರು ಎಲ್ಲ ಈಗ ಏನ್ ಮಾಡಿದ್ರು, ನೆನ್ನೆ ಒಂದು ಕಮಿಟಿ ಕೂಡ ಫಾರ್ಮ್ ಆಗಿದ್ರು. ಅವರೇ ಅದಕ್ಕೆ ಅಧ್ಯಕ್ಷರು, ನಮ್ಮ AW ಮೆಂಬರ್ ಸೆಕ್ರೆಟರಿ ಇದ್ದಾರೆ. ಅದರಲ್ಲಿ ಕೆರೆಗಳನ್ನು ಸೆಲೆಕ್ಟ್ ಮಾಡಬೇಕು ನಾವು. ಒಂದು 2 ರಿಂದ 3 ಕೆರೆಗಳು ಪೂರ್ತಿ ಎಲ್ಲ ತಾಲೂಕಿನ ಎಲ್ಲ ಕುಡಿಯೋ ನೀರಿಗೆ ನಾನು 2 ರಿಸರ್ವ್ ಬಿಟ್ಟಿದ್ದೀನಿ ಸರ್. ಬೇರೆ ಎಲ್ಲ KC ವ್ಯಾಲಿ ನೀರನ್ನ ಪ್ರಪೋಸ್ ಮಾಡಿದ್ರು. ನಮ್ಮಲ್ಲಿ ನಾನು ಕುಡಿಯೋ ನೀರಿಗೆ ಅಂತ ಬೇತ್ಮಂಗ್ಲ 1000 acres ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಅದೆಲ್ಲ ಕುಡಿಯೋ ನೀರಿಗೆ ಅಂತಾನೆ ನಾವು ರಿಸರ್ವ್ ಮಾಡಿದ್ದೀವಿ. ಒಂದು ಇನ್ನು 3-4 ಅದಕ್ಕೆ ಕನೆಕ್ಟ್ ಆಗುವಂಥದ್ದನ್ನು ಕೂಡ ಕುಡಿಯೋ ನೀರಿಗೆ ಸುತ್ತು ಇರಲಿ ಅಂತ ಅಂದ್ಬಿಟ್ಟು ಯಾವಾಗಲೂ ಆ ಕೆರೆಯಲ್ಲಿ ನೀರಿದ್ರೆ ನಮ್ಮ KGFಗೂ ಕೂಡ ಯಾವತ್ತೂ ನೀರಿನ ಸಮಸ್ಯೆನೇ ಬರುತ್ತೆ ಸರ್. ಸೊ ಆ ಒಂದು ಸಿಸ್ಟಮಿಂದ ನನಗೆ KGF ಭಾಳ ಹತ್ರ ಇದ್ದಿದ್ದು ಒಂದು 5-6 ಕಿಲೋಮೀಟ್ರು ಡಿಸ್ಟೆನ್ಸ್ ಇಲ್ಲ. ಅದಕ್ಕೆ ಬೇತ್ಮಂಗ್ಲ ಮತ್ತು ಕಂಸಂದ್ರದಲ್ಲೂ ಕೆಲವೊಂದು ನಾವೀಗ ಕೆರೆಗಳನ್ನ ನೋಡ್ತಾ ಇದ್ವಿ. ಅದನ್ನೆಲ್ಲನೂ ಕೂಡ ಕುಡಿಯೋ ನೀರಿಗೆ ಮಾಡ್ಕೋಬೇಕು ಅಂತ ಹೈವೇ ಆ ಕಡೆ ಈ ಕಡೆ ಎಲ್ಲ. ಮತ್ತು KGFಗೆ ಹತ್ತಿರಕ್ಕೆ ಕನೆಕ್ಟ್ ಆಗೋ ಎಷ್ಟು ಕೆರೆಗಳಿದ್ದಾವೆ ಅದನ್ನು ಎತ್ತಿನೊಳೆ ಯೋಜನೆಗೆ ಸೇರಿಸಿ ಅಂತ ನೋಡಿದ್ವಿ. ಇನ್ನು ಸ್ವಲ್ಪ ದೊಡ್ಡ ಕೆರೆ ಇದೆ ಸರ್, ಅದು ಬಾರ್ಡ್ರಲ್ಲಿರುವಂಥವು ಬೇಕಾದರೆ KC ವ್ಯಾಲಿ ನೀರು ಕನೆಕ್ಟ್ ಮಾಡ್ತೀವಿ. ಅದು ಸ್ವಲ್ಪ ಮಳೆ ಬಂದಾಗ ಶಾಂತಿಪುರಮ ಆ ಕಡೆ ಈ ಕಡೆ ಹೊರಟೋಗುತ್ತೆ, ನಮ್ಮ ಇದಕ್ಕೆ ಅನುಕೂಲನೂ ಆಗಲ್ಲ. ಸೊ ಅವು ಮಾತ್ರ ನಾನು ಹಿಂದೆಯಿಂದ 2-3 ಇಯರ್ಸಿಂದನೂ ನಾನು KC ವ್ಯಾಲಿಗೆ ಬೇರೆ ಬಿಟ್ಟಿದ್ದೀವಿ. ಎತ್ತಿನೊಳೆ ಯೋಜನೆಯಲ್ಲಿ ಕುಡಿಯೋ ನೀರಿಗೆ ನಮ್ಮ KGF ಸುತ್ತು, ಅದಾದ್ಮೇಲೆ ಬೇತ್ಮಂಗ್ಲ ಬೌಂಡ್ರೀಸು ಮತ್ತು ಕಂಸಂದ್ರ ಈ ಸ್ಟ್ರೆಚ್ಚಲ್ಲಿರೋ ಎಲ್ಲ ಕೆರೆಗಳನ್ನು ನಾವು ಈ ಥರ ತೊಗೊಂಡಿದ್ದೀವಿ. ಫೇಸ್ 1 ಬೇತ್ಮಂಗ್ಲ ತೊಗೊಂಡಿದ್ದೀವಿ ಸರ್ ಕುಡಿಯೋ ನೀರಿಗೆ. ಏನಾಗಿದೆ ಎತ್ತಿನೊಳೆನಲ್ಲಿ ಇರಿಗೇಷನ್ ಪರ್ಪಸ್ಸಿಗೆ ಕೆಲವೊಂದಷ್ಟು ಕೆರೆಗಳು ಸೆಲೆಕ್ಟ್ ಆಗಿದ್ದಾವೆ, ರಿಜುವಿನೇಟ್ ಮಾಡಲಿಕ್ಕೆ ಇದೆ. ಮತ್ತು ಕೆಲವು ಒಂದು 2 ರಿಂದ 3 ಕೆರೆಗಳನ್ನು ಕುಡಿಯೋ ನೀರಿಗೆ ಅಂತ ಅದನ್ನು ಆಯ್ಕೆ ಮಾಡಿ ಈಗ ಒಂದು ಕಮಿಟಿ ಆಗಿದೆ, ಅವರೇ ಡಿಸೈಡ್ ಮಾಡಬೇಕು. ಸರ್ವದ ಲೆವೆಲಿಂದ ನಮ್ಮ ಜೊತೆಗೂ ಮಾತಾಡ್ತಾರೆ. ಆ 2 ರಿಂದ 3 ಕೆರೆಗಳು ನಿಮ್ಗೆ ಸ್ಟೋರೇಜ್ ಕೆಪಾಸಿಟಿ ಇಲ್ಲ ಅಂದರೆ ಒಂದು ಇಂಪೌಂಡಿಂಗ್ ರಿಸರ್ವೈರ್ ಮಾಡಬೇಕು ಅಂತಿದೆ. ಅದರಲ್ಲಿ ಒಂದು ಸ್ಟೋರ್ ಮಾಡಿ ಅಲ್ಲಿ ಇರೋ ರಾ ವಾಟರ್ನ ಯಾವುದೋ ಒಂದು ಪಾಯಿಂಟಲ್ಲಿ, ಒಂದು ಸ್ವಲ್ಪ ಪೀಕ್ ಪಾಯಿಂಟಲ್ಲಿ, ಎಲಿವೇಟೆಡ್ ಪಾಯಿಂಟಲ್ಲಿ ಇರೋಂಥ ಕಡೆ ತೊಗೊಂಡು ನೀರನ್ನ ಅಲ್ಲಿ ಒಂದು WTP ಕಟ್ಬಿಟ್ಟು ಟ್ರೀಟ್ ಮಾಡಿ ಎಲ್ಲ ವಿಲೇಜ್ಗಳನ್ನ ಟ್ಯಾಂಕ್ಗಳಿಗೆ OSTಗಳಿಗೆ ಸರಬರಾಜು ಮಾಡಲಿಕ್ಕೆ ಇದು ಸ್ಕೀಮ್ ಬಂದಿದೆ. ಆ ನಂತರ ಟ್ಯಾಪ್ಗಳ ಮೂಲಕ ಈಗ JJM ಮಾಡ್ತಾ ಇದ್ದೀವಿ. ಟ್ರೀಟೆಡ್ ವಾಟರ್ನ ಕೊಡಬೇಕು, ಈ WPP ಇಂದ ಡೈರೆಕ್ಟ್ ಮನೆಗಳಿಗೆ ಕೊಡಬೇಕು ಅನ್ನೋದು ಸ್ಕೀಮ್ ಉದ್ದೇಶ.
ಅಂದ್ರೆ ಇಲ್ಲಿ ಇವ್ರ ಅಸಂಪ್ಷನ್ ಏನಾಗೋಗಿತ್ತು, ಗರ್ಗರ್ ಅಂದ್ರೆ ಹರ್ಗರ್ ಜಲ್ ಅಂದ್ರೆ ಗಂಗಾ ಜಲನ ಇಲ್ಲಿ ಇದರಿಂದಾನೇ ತಂದ್ಬಿಡ್ತಾರೆ ಅಂತ ಪ್ರಚಾರ ಮಾಡಿ ಪಾಪ ಇದು ಇಲ್ಲಿಂದ ಗಂಗೆನೇ ಕರ್ಕೊಂಡ್ ಬರೋ ತರ ಹೇಳ್ತಾ ಇದ್ರು. ಈ ಸ್ಕೀಮ್ ಫಸ್ಟ್ ಫೇಸ್ ಅದಾಗಿಲ್ಲ, ಸೆಕೆಂಡ್ ಫೇಸ್ ನಾವು ಹೋಗ್ತಾ ಇದ್ದಾಗ ಅವ್ರ ಮಧ್ಯ ನೀಟಾಗಿ ಮಧ್ಯ ಹಾಕೊಂಡು ಹೊಟ್ಟೋಗಿದ್ದಾರೆ. ಯಾರೋ ರಾತ್ರಿ ಎಲ್ಲ ತಪ್ಪಿ ಬಂದ್ರೆ ಬೇರೆ ಪೈಪ್ ಲೈನ್ ಇರುತ್ತೆ, ರೈತರಿಗೆ ರಸ್ತೆ ಇಲ್ಲ ಅಂದ್ರೆ ಈ ಕಡೆ ಹೋಗ್ತಾರೆ. ನಿನ್ನೆ ಒಂದು ಮಾಸ್ತಿ ಅಂತ ಒಂದು ವಿಲೇಜಿಗೆ ವಿಸಿಟ್ ಮಾಡಿದ್ರು, ಮಾಲೂರು ಪಂಚಾಯತ್. ಅಲ್ಲಿ ಇಡೀ ಯೂಜಿಡಿಗೆ ಪೈಪ್ ಹಾಕೋದೇ ದೊಡ್ಡ ಪ್ರಾಬ್ಲಮ್. ಕೊಯ್ದಾಕಿರ್ತಾರೆ ಮತ್ತೆ ಕ್ವಾಲಿಟಿ ಇಲ್ವಲ್ಲ ಅಂತ ಜನ ಹೇಳೋದು, ಅದು ಬರೋದೇ ಇಲ್ಲ ಸರ್. ಏನು ಅಬ್ಸರ್ವೇಷನ್ಸ್ ಇದೆ ನಿಮ್ದು? ನಿಮ್ದೇನು ಅಬ್ಸರ್ವೇಷನ್?